ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸ್ನೇಹಿತರೆ ಜಾಬ್ ಖಾಲಿ ಇದೆ ನೋಡಿ, ವಾಚ್ಮೆನ್ ಜಾಬು. ಇವತ್ತಿನ ಪ್ರೊಫೈಲು ವಿನೂತ್ ಅವ್ರದ್ದು, ಶಿವಮೊಗ್ಗ ಅಂತೆ ಸ್ನೇಹಿತರೆ. ಇವ್ರದೂರು 16 ಎಕರೆ ಫಾರ್ಮ್ ಹೌಸ್ ಇದೆ ಇವ್ರದ್ದು. ವಾಚ್ಮೆನ್ ಬೇಕಾಗಿದ್ದಾರೆ, ತಿಂಗಳಿಗೆ ಒಮ್ಮೆ ಸಂಬಳ ಅಂತ ಹೇಳಿದ್ದಾರೆ. ಅಂದರೆ ದಿನದ್ದು ವಾರದ ಲೆಕ್ಕ ಇರಲ್ಲ, ತಿಂಗಳಿಗೆ ಮಾತ್ರ. ಇರೋದಕ್ಕೆ ಒಂದು ಬಾತ್ರೂಮ್ ಇರುವ ರೂಮ್ ಸಹ ಸಿಗುತ್ತೆ ಸ್ನೇಹಿತರೆ ಈ ಒಂದು ಫಾರ್ಮ್ ಹೌಸಲ್ಲಿ. ಮತ್ತು ವಾರಕ್ಕೆ ಒಂದು ಜೊತೆ ಬಟ್ಟೆ ಕೂಡ ಕೊಡಿಸ್ತೀವಿ ಓಕೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟ ಬಂದಿದ್ದು ನೀವು ಕೇಳಿದ ಬಟ್ಟೆನ ಅವ್ರು ಕೊಡಿಸ್ತಾರಂತೆ. ಆದರೆ ಮಟನ್ ಮಾಡಿಕೊಂಡು ತಿನ್ನುವ ಆಗಿಲ್ಲ, ಮತ್ತು ಎಣ್ಣೆ ಹೊಡೆಯುವ ಅಭ್ಯಾಸ ಇರಬಾರ್ದು, ಯಾಕೆಂದರೆ ಇವರು ಲಿಂಗಾಯತರು, ಅದಕ್ಕೋಸ್ಕರ. 6ನೇದು ಬಂದ್ಬಿಟ್ಟು ಒಂದು ಸಲ ಮಾತುಕತೆ ಆದ ನಂತರವಷ್ಟೇ ಕೆಲಸಕ್ಕೆ ಇಟ್ಟುಕೊಳ್ಳಲಾಗುತ್ತದೆ, ಎಚ್ಚರಿಕೆ ಅಂತ ಹೇಳಿದ್ದಾರೆ. ಮಾತುಕತೆ ಆದಮೇಲೆ ಇವೆಲ್ಲ ಓಕೆ ಅಂತ ಒಪ್ಕೊಂಡಾದ್ಮೇಲೆ ಸ್ನೇಹಿತರೆ ಕೆಲಸಕ್ಕೆ ಕರ್ಕೊಳೋದು. ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಬೇಕಾಗ್ತದೆ ಓಕೆನಾ. ಹಗಲೊತ್ತು ಆರಾಮಾಗಿ ನೀವು ಇಷ್ಟ ಬಂದಿದ್ದ ಕಡೆ ತಿರುಗಾಡ್ಕೊಂಡು ಇರ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೌಲಭ್ಯಗಳು ಏನೇನಪ್ಪ ಸಿಗ್ತದೆ ಅಂತಂದರೆ, ಈ ಒಂದು ಫಾರ್ಮ್ ಹೌಸಲ್ಲಿ ಮನೆಯಲ್ಲಿ 6 ಕಾರುಗಳು ಇದ್ದಾವೆ. ಅಷ್ಟರಲ್ಲಿ ಯಾವ ಕಾರ್ ಬೇಕಾದರೂ ತೆಗೆದುಕೊಂಡು ಶಾಪಿಂಗ್ ಮಾಡಬಹುದು. ಆದರೆ ಶಾಪಿಂಗ್ಗೆ ಖರ್ಚು ನಾವು ಕೊಡುವುದಿಲ್ಲ, ನೀವೇ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಾರ್ ಮಾತ್ರ ಫ್ರೀಯಾಗಿ ಸಿಗುತ್ತೆ. ಶಾಪಿಂಗಿಗೆ ಏನಾದರೂ ಖರ್ಚು ಬೇಕಿದ್ರೆ ಅದನ್ನು ನೀವೇ ನಿಭಾಯಿಸ್ಕೊಂಡು ಹೊರಗಡೆ ಹೋಗಿ ಎಲ್ಲಾದರೂ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಕಾರ್ ತಗೊಂಡೋಗಿ. ಇನ್ನು ಸೆಕೆಂಡ್ ಒನ್ ಈಸ್, ಊರಿಗೆ ಹೋಗುವಾಗ ಪರ್ಮಿಷನ್ ಕೇಳಿಯೇ ಹೋಗಬೇಕು. ಜೊತೆಗೆ ಚಳಿ ಆದಾಗ ಮಾತ್ರ ಸ್ವಲ್ಪ ಎಣ್ಣೆ ಹೊಡೆಯೋಕ್ಕೆ ಸಹಾಯ ಮಾಡುತ್ತೀವಿ. ಅಂದರೆ ಸ್ವಲ್ಪನೇ ಎಣ್ಣೆ ಹೊಡೆಯೋದಕ್ಕೆ ಬೇಕಾದ್ರೆ ಇವರು ಪರ್ಮಿಷನನ್ನು ಕೊಡ್ತಾರಂತೆ. ಕುಡಿದು ತೂರಾಡೋಂಗೆ ಆರೆಂಜ್ಗೆಲ್ಲ ಕುಡಿಯೋಂಗಿಲ್ಲ. ಬೇಕಾದರೆ ಮಲಗುವಾಗ ನಿಮ್ಮ ಸಾಮಾನನ್ನು ಎಣ್ಣೆಯಿಂದ ಮಸಾಜ್ ಮಾಡಿ ನಿದ್ದೆ ಬರುವ ತನಕ ಹರಟೆ ಹೊಡೆಯುತ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಸಾಮಾನನ್ನ ಮುಟ್ಟಿ ಎಬ್ಬರಿಸಿ ಎಲ್ಲ ಮಾಡ್ತಾರಂತೆ ಸ್ನೇಹಿತರೆ. ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಹೊರಗಡೆಯಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ, ಆದರೆ ಫಾರ್ಮ್ ಹೌಸ್ ಒಳಗಡೆ ಕೆಲಸ ಜಾಸ್ತಿ ಇರುತ್ತೆ. ಗಿಡ ಕ್ಲೀನ್ ಮಾಡುವುದು, ಹಾಗೆ ಬಂದವರಿಗೆ ಕಾಫಿ ಟೀ ಕುಡಿದು ಇದೆಲ್ಲ ತುಂಬ ಕೆಲಸ ಇರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸ್ವಲ್ಪ ಒಳಗಡೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತಂತೆ ಹೊರಗಡೆಗಿಂತ. ಇನ್ನು 2ನೇದು ಬಂದ್ಬಿಟ್ಟು, ಯಾರೂ ಇಲ್ಲದಾಗ ಮಾತ್ರ ಮನೆಯೊಳಗೆ ಕರಿತೀನಿ, ಆಗ ಮಾತ್ರ ನಿಮ್ಮ ಹೊತ್ತು ಸ್ವಲ್ಪ ಜೊತೆ ಬೇಕಾದ್ರೆ ಹರಟೆ ಹೊಡೆಯೋಣ ಬೇಕಾದರೆ, ಅದು ಬೆಡ್ರೂಮಲ್ಲಿ ಅಂತ ಹೇಳಿದ್ದಾರೆ. ಇನ್ನು 3ನೇದು ಬಂದ್ಬಿಟ್ಟು, ಕೆಲವೊಂದು ಸಲ ದುಡ್ಡಿಲ್ಲದಾಗ ಸಂಬಳ ಲೇಟ್ ಆಗುತ್ತೆ ಓಕೆನಾ ಅಂತ ಹೇಳಿದ್ದಾರೆ. ಯಾಕೆಂದರೆ ಕೆಲವೊಂದು ಸಲ ಇವ್ರದ್ದು ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ತಿಂಗಳ ಕರೆಕ್ಟ್ ಡೇಟಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಕೊಡ್ತಾರೆ, ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಷ್ಟೇ. ಆದರೆ ತಿಂಗಳ ಪೇಮೆಂಟ್ ಅಂತೂ ಹಾಗೆ ಆಗುತ್ತೆ ಅಂತ ಇವರು ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲು. ಏನನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.